Hello, good morning. Good morning, boys. Good morning. ಏನಪ್ಪ? ಅವಲಕ್ಕಿ. Okay. This is upma, our favorite Indian dish. And this is our Abhi, Also, Abhi had the cook. cooking in the water. ಏನ್ ಮಾಡೋಣ, ಥೈಲ್ಯಾಂಡ್ ಇಂದ ಅಥವಾ ಬೆಂಗಳೂರಿಂದ ಇಲ್ಲಿಗೆ ಕುಕ್ ಅಂತ ಕರ್ಕೊಂಡ್ಬಂದ್ಬಿಟ್ಟವ್ರೆ. ಆದ್ರೂ ಆಗ್ಲೇಬೇಕಲ್ವಾ? ಅದೇನೋ ಬಟ್ ಆದ್ರೂ ನಮ್ಮ ಪ್ರೀತಿಯ ಕುಕ್ ಇವರು. ಏನು ಮಾಡ್ತಾ ಇಲ್ಲ. ಅಭಿ ಅವರು ದಯವಿಟ್ಟು ಸಹಕರಿಸಬೇಕು. ಕರೆಕ್ಟ್ ಆಗಿ ಬುದ್ಧಿ. ಗುಡ್ ಮಾರ್ನಿಂಗ್ ಪ್ರವೀಣ್. ನೀನು ತಿರ್ಗಿಸ್ಲಾ? ಗುಡ್ ಮಾರ್ನಿಂಗ್. ಇದು ಕಮ್ಮಿ ಆಯ್ತಲ್ಲ ಅದಕ್ಕಿಂತ? ಇಲ್ಲ, ಅವಾಗ 2 ಪ್ಯಾಕೆಟ್ ಹಾಕಿದ್ದು. ಇನ್ನೊಂಚೂರು ನೀರು ಹಾಕ್ಬೇಕಾ? ನೋಡ್ಕೊಂಡಿದ್ರು ಮಾಡಿ. Breakfast is cooking. It's stirring, not cooking. Not cooking, stirring. 5 ನಿಮಿಷ ಬಿಟ್ಬಿಡೋದು. ತಿರ್ಗಿ. 2 ನಿಮಿಷ ಬಿಡೋದು ಸರಿ ಹೋಗುತ್ತೆ. Yes, let's taste it. Let's taste ಅಲ್ಲ, still cooking. So many waiting. After cooking, we'll tasting it. ಅಭಿ ಇದನ್ನು ತಿರ್ಗಿಸ್ಬೇಕೇನೋ? ಯಾವುದು? ಬೇಡ ಬಿಡ, ಅದೇ ನೀರು. ಫ್ರೆಂಡ್ಸ್, ಇದು ನಾವು ಸ್ಟೇ ಆಗಿರೋಂಥ ಹೋಟೆಲ್ ಯುನಿಕ್ಸ್ ಹೋಟೆಲ್ ಪಟಾಯದಲ್ಲಿ. ಆ್ಯಂಡ್ ಬಾಯ್ಸ್ ಆರ್ ರೆಡಿ ಪಟಾಯ ಸುತ್ತೋಕೆ. ಹಾಯ್ ಫ್ರೆಂಡ್ಸ್, ನಾವು ಫಸ್ಟ್ ಡೇ ಹೋಗ್ತಾ ಇದ್ದೀವಿ ಟೈಗರ್ ಪಾರ್ಕ್ ಆ್ಯಂಡ್ ಇನ್ನೂ 2 ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಈಗ ಹೋಟೆಲಿಂದ ಎಕ್ಸಿಟ್ ಆಗಿ, ಇದು ನಮ್ಮ ಹೋಟೆಲ್ ಯುನಿಕ್ಸ್ ಅಂತ. ಫ್ರೆಂಡ್ಸ್ ಆಲ್ರೆಡಿ ಹೋಗ್ತಾ ಇದ್ದಾರೆ. ಲೆಟ್ಸ್ ಗೋ. ರೆಡಿ ಬಾಯ್ಸ್ ಟು ಎಕ್ಸ್ಪ್ಲೋರ್ ಪಟಾಯ. ಕ್ಯಾಬ್ ಬಂದಿದೆ, ಈಗ ನಾವು ಹೊರಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಲೆಟ್ಸ್ ಗೋ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಕುತ್ಕೊಂಡ್ಬಿಟ್ಟಿದ್ದಾರೆ. ಪ್ರವೀಣು ಮಗ ಆ್ಯಂಡ್ ಪ್ರಶಾಂತ್ ಆಲ್ರೆಡಿ ಫ್ರೆಂಡ್ ಸೀಟಲ್ಲಿ ಟು ಎಂಜಾಯ್ ದ ವ್ಯೂ. ಹಲೋ, ಹಾಯ್. ಆಯ್ತಾ? Hi, good morning guys. ಎಸ್. ಸೇ ಹಾಯ್ ಪ್ರದೀಪ್. ಹಾಯ್. ನುಂಗ್ಚುಂಗ್ ಗಾರ್ಡನ್. ಅದಾದ್ಮೇಲೆ ಫ್ಲೋಟಿಂಗ್ ಮಾರ್ಕೆಟ್, ಟೈಗರ್ ಪಾರ್ಕ್. ಫಸ್ಟ್ ನಾವು ಹೋಗ್ತಾ ಇದ್ದೀವಿ ನುಂಗ್ಚುಂಗ್ ಗಾರ್ಡನ್. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಟೈಗರ್ ಪಾರ್ಕ್ ಬರ್ತೀವಿ. ಟೈಗರ್ ಪಾರ್ಕ್ ಇಂದ ವಾಟರ್ ಪಾರ್ಕ್ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಸ್ಕೆಡ್ಯೂಲ್ ಫಾರ್ ದ ಡೇ. ಸೊ ಕಂಪ್ಲೀಟ್ ಆಗಿ ಇವಾಗ ನುಂಗ್ಚುಂಗ್ ಗಾರ್ಡನ್ 3 hours ಆಗತ್ತಂತೆ. ಅಲ್ಲಿ ಲಂಚ್ ಮಾಡ್ಕೊಂಡು ಅಲ್ಲಿಂದ ಟೈಗರ್ ಪಾರ್ಕ್ ಮತ್ತೆ ಫ್ಲೋಟಿಂಗ್ ಮಾರ್ಕೆಟ್ 1 2 hours ಆಗುತ್ತೆ, 2 ಸೇರಿ. ಓಕೆ. ಅಲ್ಲಿಂದ ವಾಟರ್ ಪಾರ್ಕ್ ಬಂದು ವಾಟರ್ ಪಾರ್ಕಲ್ಲಿ ಒಂದು 4 to 5 hours ಆಗುತ್ತೆ. ಸೊ ಇವತ್ತಿನ ಸ್ಕೆಡ್ಯೂಲ್ ಅಪ್ ಟಿಲ್ 9 o'clock ಬುಕ್ ಆಗಿದೆ. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸ್ ಟಿಲ್ ದಟ್ ಟೈಮ್. ಥ್ಯಾಂಕ್ ಯು. ಬಟ್ ವಿ ಶುಡ್ ಎಂಜಾಯ್. ಹಲೋ ಗೈಸ್, ನಾವೀಗ ಪಟಾಯ ಸುತ್ತೋಕೆ ಹೋಗ್ತಾ ಇದ್ದೀವಿ. ಒಂದು 2 to 3 ಪ್ಲೇಸಸ್ ಕವರ್ ಮಾಡೋಕ್ಕೆ. ಸೊ ನಮ್ಮ ಫಸ್ಟ್ ಟೈಮು ಒಂದು ಬಾಯ್ಸ್ ಗ್ಯಾಂಗ್ ಜೊತೆ ಬಂದಿರೋದು. ನೋಡೋಣ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳೋಣ. ಓಕೆ, ಹಾಯ್ ಅಭಿ. ಹಾಯ್. ಹೇಗೆ ಅನ್ನಿಸ್ತಿದೆ ಫಸ್ಟ್ ಟೈಮು ಬಾಯ್ಸ್ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ ಬಂದಿರೋದು? ಆ್ಯಂಡ್ ಇಲ್ಲಿರೋರು ಎಲ್ರಿಗೂ ಫಸ್ಟ್ ಟೈಮ್ ಅನ್ಕೋತೀನಿ ಇಷ್ಟು ಡೇಸ್ ಸ್ಪೆಂಡ್ ಮಾಡೋಕ್ಕೆ ಬಂದಿರೋದು, 7 days. ಹೇಗೆ ಅನ್ನಿಸ್ತಿದೆ? ಫಸ್ಟ್ ಆಫ್ ಆಲ್ ನಮ್ಮ ವೈಫ್ಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಅವ್ರ ಪರ್ಮಿಷನ್ ಹೋಗಿ ನಾವು ಬಂದಿದ್ದೀವಿ. ಸೊ ಓಕೆ, ಲೋಕಲಲ್ಲಿ ಬಾಯ್ಸ್ ಟ್ರಿಪ್ ಆಡಲಿ, ಒಂದು ಗೋವಾ, ಒಂದು
ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರು ಸಕಲೇಶ್ಪುರ. ಒಂದು, ಆಮೇಲೆ ಇದು ಮಸೀನ್ಗುಡಿ. ಇಷ್ಟೇ. ಸೊ ಬೆಳ್ಳಿನ್ಕೆ ಮಾಡ್ಬೋದು ಎಷ್ಟಲ್ಲಿ ಹೋಗಿದೀವಿ ಅಂತ. ಫ್ರೆಂಡ್ಶಿಪ್ ಕೇಳಿದ್ರೆ ಎಷ್ಟು ಸಲ ಪ್ಲಾನ್ shock ಮಾಡಿದೀವಿ ಕೂಡ ಆಗ್ಬಿಡ್ತೀರಾ. ಹೇಳ್ಬೋದು. ಫ್ರೆಂಡ್ಶಿಪ್ ಕೇಳಿದ್ರೆ 12 ವರ್ಷ 15 ವರ್ಷ ಫ್ರೆಂಡ್ಶಿಪ್ ನೋಡಿದ್ರೆ ಅದಕ್ಕೆ ವರ್ಷಕ್ಕೆ ಒಂದಂತ ಹಾಕೊಂಡ್ರು ಪ್ರಪೋರ್ಷನ್ ಆಗಲ್ಲ. 2 ವರ್ಷಕ್ಕೆ ಒಂದಂತ ಹಾಕೊಂಡ್ರು ಪ್ರಪೋರ್ಷನ್ ಮ್ಯಾಚ್ ಆಗಲ್ಲ. ಹೆಂಗೋ ಅವಾಗ ಏನೋ ನಮ್ಮ ಹುಡುಗರು ಮನ್ಸು ಮಾಡಿ ಹೋಗ್ಬಿಟ್ಟಿದ್ವಿ ಅವಾಗ. ಸೊ ಇವಾಗ ಫಸ್ಟು ಇಂಟರ್ನ್ಯಾಷನಲ್ ಟ್ರಿಪ್ ಬಂದಿದ್ದೀವಿ, ಅದು ದಟ್ಟು ಫಾರ್ 6 days. ನಿನ್ನೆ ಲ್ಯಾಂಡ್ ಆದ್ವಿ. ಸ್ವಲ್ಪ ಫ್ರಸ್ಟ್ರೇಟ್ ಆಗಿತ್ತು ಹೌದು. ಏರ್ ಏಷ್ಯಾ ಕಡೆಯಿಂದ ಒಂದು. ಓಕೆ ಸೊ ಅಲ್ಲಿಂದ ಬಂದ್ಬಿಟ್ಟು ನೆಕ್ಸ್ಟು ಪಟಾಯಕ್ಕೆ ಬಂದ್ವಿ. 11-12 ಗಂಟೆಗೆ ಬಂದ್ವಿ. ರೂಮ್ ಕೊಡಿ ಅಂದ್ರೆ ಕೊಡ್ತಿಲ್ಲ 3 ಗಂಟೆವರೆಗೂ. ಸ್ವಲ್ಪ ತುಂಬಾನೇ ಡಿಲೇ ಆಯ್ತು Delay ನಮ್ಗೆ. ಆಯ್ತು. So, ಅದೊಂದು ಬೇಜಾರು ಅಷ್ಟೇ. ರೂಮ್ ಮಾತ್ರ ಎಕ್ಸ್ಟ್ರಾಡಿನರಿ ಸಕ್ಕದಾಗಿದೆ. ಬಟ್ ಹೋಸ್ಟ್ ಒಂದು 2 ಅವರ್ 1 ಅವರ್ ಮುಂಚೆನೂ ಕೊಟ್ಟಿಲ್ಲ. ಆಮೇಲೆ ಕೊಡ್ಬೇಕಾದ್ರೆ ಡಿಲೇ ಮಾಡ್ಬಿಟ್ಟು 3:15 ಕೊಟ್ಟಿದ್ದಾರೆ. ಸೊ ಏನ್ ಮಾಡಕ್ಕಾಗುತ್ತೆ. ನಿನ್ನೆ ರೋಡ್ ಅಳ್ಕೊಂಡಿದ್ವಿ 3 ಗಂಟೆವರೆಗೂ. ಹೊಟ್ಟೆ ಪಾಟ್ ತಿನ್ಕೊಂಡು ಹೆಂಗೋ ನಿನ್ನೆ ಮಯೂರ ರೆಸ್ಟೋರೆಂಟ್ ಅಲ್ಲಿ ತಿಂದು ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ರೂಮಿಗೆ ಬಂದು ಸ್ವಲ್ಪ ಒಂದು ನ್ಯಾಪ್ ತಗೊಂಡ್ವಲ್ಲ. ಸೊ ದಟ್ ಈಸ್ ದ ಚೇಂಜಿಂಗ್ ಪಾರ್ಟ್ ಫಾರ್ ಎಸ್ಟರ್ಡೇ. ಸೊ ನ್ಯಾಪ್ ತಗೊಂಡ್ಮೇಲೆ ಸ್ವಲ್ಪ ಖುಷಿ ಆಯ್ತು. ಆಮೇಲೆ ಮತ್ತೆ ಮಾಮೂಲಿ ಅಲ್ಲೆಲ್ಲ ಓಡಾಡಿದ್ವಿ ಫುಡ್ಗೆ. ಸೇಮ್ ಇಂಡಿಯನ್ ರೆಸ್ಟೋರೆಂಟ್ ನಮ್ಮ ಮನೆ ಬರ ಗೊತ್ತಲ್ಲ. ನಮ್ಮ ಹುಡುಗರು ಪಾಪ ನಮಗೋಸ್ಕರ ನಾನ್ ವೆಜ್ ಇರೋರು ವೆಜ್ ತುಂಬಾ ಸುತ್ತಿದ್ವಿ ಸೀರಿಯಸ್ಲಿ. ಬಟ್ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬಾ ಇದೆ. ಬಟ್ ಟೇಸ್ಟ್ ಕೊಡುವಂತ ರೆಸ್ಟೋರೆಂಟ್ಸ್ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ವಿಚಾರಿಸ್ಕೊಂಡು ಕೇಳ್ಕೊಂಡು ಹೋಗಿ. ಇಟ್ಸ್ ಬೆಟರ್. ಸೊ ಎಲ್ಲ ಇಂಡಿಯನ್ ಪ್ಯೂರ್ ಇಂಡಿಯನ್ ಇರಲ್ಲ. ಅಂಡ್ ಒನ್ ಥಿಂಗ್ ಇಸ್ ಇಂಡಿಯನ್ ರೆಸ್ಟೋರೆಂಟ್ ಆಮೇಲೆ ನಮ್ಮ ತಲೆಯಲ್ಲಿ ಇಂಡಿಯನ್ಸೇ ಬಂದು ಇಲ್ಲಿ ಮಾಡ್ತಿರ್ತಾರೆ ಅಂತ. ಸೊ ದೇ ನಾಟ್ ಇಂಡಿಯನ್ಸ್, ದೇ ಆರ್ ಫ್ರಮ್ ಬರ್ಮಾ, ನೇಪಾಳ್, ಸಮ್ವೇರ್ ಟು ಸ್ಪೀಕ್ ಹಿಂದಿ. ಬಟ್ ಅಂಡ್ ನಾವು ನಿನ್ನೆ ಹೋಗಿದ್ದಂತ ಹೋಟೆಲ್ ಇದು ಮಯೂರ ಹೋಟೆಲ್ ಬೆಳಗ್ಗೆ ರಿಯಲಿ ವೆರಿ ಗುಡ್. ಆಕ್ಚುಲಿ ಹೇಳ್ಬೇಕಂದ್ರೆ ಅದೇನೋ ಅಂತಾರಲ್ಲ, ಪರೋಟ ಕೊಟ್ರು, ಪನ್ನೀರ್ ಪರೋಟ ಅಂಡ್ ಇನ್ನೊಂದು ಆಲೂ ಪರೋಟ, ಆಮೇಲೆ ಮಸಾಲಾ ರೈಸ್. ಮಸಾಲಾ ರೈಸ್ ಅದು ಸೂಪರ್. ಸೊ ಅದಾದ್ಮೇಲೆ ಬಂದು ಸುತ್ತಾಡ್ಕೊಂಡು ಬಂದು ಫುಲ್ ಕಾಲು ಕೈಯೆಲ್ಲ ಬಿದೋಗ್ಬಿಟ್ಟಿತ್ತು. ಮಲ್ಕೊಂಡು ಬೆಳಗ್ಗೆ ಡೇ ಟೂರ್ ಮಾತಾಡ್ಕೊಂಡು ಬಂದಿದ್ವಿ ನಿನ್ನೆ 2 ಅವರ್ ಅವ್ರ ಹತ್ರ. ಅವರು ಕರೆಕ್ಟಾಗಿ 8 ಗಂಟೆಗೆ ರೆಡಿಯಾಗಿ ಅಂತ ಅಂದ್ರು. ನಮ್ಮ ಹುಡುಗರು ಕರೆಕ್ಟಾಗಿ 9:30 ಎದ್ದಿದ್ದೀವಿ. ಸೊ ಟೈಮ್ ಸೆನ್ಸ್ ತುಂಬಾನೇ ಇದೆ ನಮ್ಗಳಿಗೆ. ಇವಾಗ ರೆಡಿಯಾಗಿ 9:30 ಎದ್ದು ಫುಡ್ ಗಿಡ್ ಎಲ್ಲ ಮಾಡಿಕೊಂಡು ಉಪ್ಮಾ ಎಲ್ಲ ಉಪ್ಮಾ ಇವಾಗ ಹೊರಟಿದ್ದೀವಿ. ಸೊ ವಿ ಆರ್ ಆನ್ ದ ವೇ. ಆಮೇಲೆ ನಮ್ಮ ಹುಡುಗ ಪಾತ್ರೆ ತೊಳ್ದವನೆ ಪಾಪ, ಅವನಿಂದ ಡಿಲೇ ಆಯ್ತು. ಬರ್ತೀನಿ ಪ್ರಶಾಂತ್. ಆಮೇಲೆ ನೀರುದು ಒಂದು ಸಕ್ಕದಾಗಿತ್ತು. ನಮ್ಮ ಹುಡುಗರು ಹೇಳ್ತಾರೆ ಎಕ್ಸ್ಪೀರಿಯನ್ಸ್. ಹೊರಟಿದ್ದೀವಿ, ಹೋಗೋಣ ನೋಡಿ. ವಿಲ್ ಶೋ ಯು ಪಟಾಯ ವಿತ್ ಅಸ್. ಸೊ ಸ್ಟೇ ಟ್ಯೂನ್ಡ್ and watch out for more exciting videos. ಥ್ಯಾಂಕ್ ಯು ಅಭಿ. ನಿಮ್ಮ ಮನದಾಳದ ಮಾತು ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. And please don't miss to subscribe for ಆಧುನಿಕ ದುನಿಯಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಳೆಯೋ ಚಾನಲ್. ಅಂಡ್ ಓಕೆ, ನಮ್ಮ ಬ್ಯಾಚುಲರ್ ಫ್ರೆಂಡ್ ಪ್ರವೀಣ್ ಹೇಗೆ ಅನ್ನಿಸ್ತಾ ಇದೆ ಅವ್ರಿಗೆ ಕೇಳೋಣ. ಹಲೋ ಪ್ರವೀಣ್, ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಬಾಯ್ಸ್ ಇಂಟರ್ನ್ಯಾಷನಲ್ ಟ್ರಿಪ್? ಫಸ್ಟ್ ಆಫ್ ಆಲ್ ಎಲ್ಲರೂ ಈಸಿಯಾಗಿ ಒಪ್ಕೊಂಡ್ರು. ಓಕೆ, ತುಂಬಾ ಕಡೆ ಪ್ಲಾನ್ ಮಾಡಿದ್ರು ಫೈನಲ್ ಆಗಿ ಹೋಗ್ತಾ ಇರ್ಲಿಲ್ಲ ಎಷ್ಟೊಂದ್ ಸಲ. ಈಗ ಇಂಟರ್ನ್ಯಾಷನಲ್ ಬೇಗ ಒಪ್ಕೊಂಡ್ರ? ಬೇಗ ಒಪ್ಕೊಂಡ್ರು. ಜಾಸ್ತಿ ಲೇಟ್ ಮಾಡ್ಲಿಲ್ಲ, ಇಮಿಡಿಯೇಟ್ ಆಗಿ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ. ಓಕೆ, ನೆನ್ನೆ ಜಾಸ್ತಿ ಎಲ್ಲಾ ಕಡೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಲೈಕ್ ಬ್ಯಾಂಕಾಕ್ ಇಂದ ಪಟಾಯಕ್ ಬರೋದಕ್ಕೂ ಡಿಲೇ ಆಗಿತ್ತು. ಎಲ್ಲಿ ಬಸ್ಸೇ ಸಿಕ್ಕಿರ್ಲಿಲ್ಲ ನಮ್ಗೆ, ಅಲ್ಲೂ ಡಿಲೇ ಆಯ್ತು, ಅಲ್ಲೂ ಟೈಮ್ ವೇಸ್ಟ್ ಆಯ್ತು. ಮತ್ತೆ ತಿರ್ಗಾ ಸ್ಟೇ ಕೂಡ ನಮ್ಗೆ ಲೈಕ್ ಈಸಿಯಾಗಿ ಚೆಕ್ ಇನ್ ನಮ್ಗೆ ತುಂಬಾ ಡಿಲೇ ಆಯ್ತು ಆಕ್ಚುಲಿ. ಬೇಗ ಚೆಕ್ ಇನ್ ಮಾಡಕ್ ಬಿಡ್ಲಿಲ್ಲ. ಹೌದು, ಟೈಮ್ ತಗೊಳ್ತು, ಅದು ಕೂಡ ಸ್ವಲ್ಪ ಲೇಟ್ ಆಯ್ತು. ಬಟ್ ಚೆಕ್ ಇನ್ ಆದ್ಮೇಲೆ ಫುಲ್ ಖುಷಿ ಆಯ್ತು. ರೂಮ್ ಎಲ್ಲ ಸಕ್ಕದಾಗಿದೆ, ಸ್ಟೇ ಎಲ್ಲ ಸಕ್ಕದಾಗಿದೆ, ಫುಲ್ ಬೀಚ್ ವ್ಯೂ ಇದೆ, ತುಂಬಾ ಚೆನ್ನಾಗಿದೆ. ಹೌದೌದು. ಇನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಟ್ರೈ ಮಾಡಿಲ್ಲ. ಎಲ್ಲಿ? ಯೂನಿಕ್ಸ್ ಅಲ್ಲಿ ಸಕ್ಕದಾಗಿದೆ. ಸ್ಟೇ ಅಂತೂ ಸಕ್ಕದಾಗಿದೆ, ಟ್ರೈ ಮಾಡಿ. 37th ಫ್ಲೋರ್ ಅಲ್ಲಿ. 37th ಫ್ಲೋರ್. ವ್ಯೂ ಮಾತ್ರ ಸೂಪರ್ ಆಗಿದೆ. ಮತ್ತೆ ಈಗ ಆಕ್ಚುಲಿ ಡೇ 1 ಇದೆ, ನೆನ್ನೆ ಡೇ 0 ಅಂತಾನೆ ಹೇಳ್ಬೋದು. ಆಕ್ಚುಯಲ್ ಟ್ರಿಪ್ ಸ್ಟಾರ್ಟ್ ಆಗಿರೋದೇ ಇವತ್ತು. ಈಗ ಡೇ ಟೂರ್ಗೆ ಹೋಗ್ತಾ ಇದೀವಿ.
ಲೈಕ್ ಟೈಗರ್ ಪಾರ್ಕ್ ಹೋಗ್ತಾ ಇದೀವಿ, ಲೈಕ್ ಫ್ಲೋಟಿಂಗ್ Tiger ಮಾರ್ಕೆಟ್, Park, ನುಂಗ್ನಾಚ್, ನುಂಗ್ಚು भाई कौन सा था वो? Okay. ಪರವಾಗಿಲ್ಲ, ಇಟ್ಸ್ ಓಕೆ. ನಾಂಗ್ನೂಚ್ ಹೋಗ್ತಾ ಇದೀವಿ, ನೋಡೋಣ ಹೇಗಿದೆ ಅಂತ. ಚೆನ್ನಾಗಿರುತ್ತೆ, ಪಕ್ಕ ಬನ್ನಿ ಟ್ರೈ ಮಾಡೋಣ ಎಲ್ಲ. ಓಕೆ. ಆ್ಯಂಡ್ ಪ್ರದೀಪ್, ಹಲೋ, ಹೌ ಆರ್ ಯು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದೆ ಫೀಲಿಂಗ್ ಇಂಟರ್ನ್ಯಾಷನಲ್ ಟ್ರಿಪ್? 15 ವರ್ಷದ ಬಳಿಕ ಸಕ್ಸಸ್ಫುಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನಾವು ಫ್ರೆಂಡ್ಸ್ ಮಾಡಿರೋದು ತುಂಬಾ ಹೆಮ್ಮೆಯ ವಿಚಾರ ಇದು. ಯಾಕಂದ್ರೆ ಎಲ್ಲದಕ್ಕೂ ಕೈ ಕೊಟ್ಟಿ ಗೋವಾಗೇನೆ ಎಕ್ಸಿಕ್ಯೂಟ್ ಆಗದೆ ಇರೋದು ನಾವು ಥೈಲ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿರೋದು. ಚಿಕ್ಕಮಂಗ್ಳೂರು ಸಕಲೇಶ್ಪುರ ಅಂತ ಎಷ್ಟೋ ಟ್ರಿಪ್ ಪ್ಲಾನ್ ಆಗಿ 1 ತಿಂಗಳಾದ್ಮೇಲೆ ಕ್ಯಾನ್ಸಲ್ ಆಗಿರೋದು ಉಂಟು. ಎಲ್ಲ ಉಂಟಲ್ಲೂ ಇದು ಹೀಗೂ ಉಂಟೆ ತರ ಬಂದ್ಬಿಟ್ಟಿದೆ. ಸಕ್ಸಸ್ಫುಲಿ ಹೆಂಗೋ ಇದು ಎಕ್ಸಿಕ್ಯೂಟ್ ಆಗಿರೋ ಖುಷಿಲಿ ಎಲ್ಲ ಈಗ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಆಗ್ಲೇ ಹೇಳಿರೋ ತರಾನೇ ನಾವು ಈಗ 3 ಪ್ಲೇಸಸ್ ಇವತ್ತು ಕವರ್ ಮಾಡಿಬಿಟ್ಟು ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಪ್ಲಾನಲ್ಲಿ ಬಂದಿದ್ದೀವಿ. ಎಂಜಾಯ್ ಮಾಡಬೇಕು, ಸೂಪರ್ ಫನ್. ಅಭಿ ಅವರು ಅವರ ಕೈ ಚಳಕದಿಂದ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಅವರೇ ನೋಡ್ಕೊಂಡು ಅವರ ಕೈ ರುಚಿ ಸೂಪರ್ ಆಗಿತ್ತು. 800 ಬಾಟಲ್ ಸೇವ್ ಮಾಡಿದ್ದಾರೆ. ಎಲ್ಲ ನಮ್ಮ ಕೈ ರುಚಿ ಹಿಂದ್ಗಡೆ MTR ಹೊಡೆದು 800 ಬಾಟಲ್ ಉಳಿಸಿದ್ದಾರೆ ಒನ್ ಟೈಮ್ ಇದ್ದು 850. ಸೊ ಅದನ್ನ ನಾವು ಬೇರೆ ಕಡೆ ಯುಟಿಲೈಸ್ ಮಾಡ್ಕೋತೀವಿ. ಸೊ ಥ್ಯಾಂಕ್ಸ್ ಟು ಬಿ ಫಾರ್ ದಟ್ ಪ್ಲಾನ್. ಈಗ ಅದು ಬಿಟ್ಟು ಈಗ ಹೊಡ್ತಾ ಇದೀವಿ. ಸ್ಟೇ ಟ್ಯೂನ್ಡ್. ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಕಂಪ್ಲೀಟ್ ಕವರೇಜ್ ಎಲ್ಲ ತೋರಿಸ್ತೀವಿ. ಆ್ಯಂಡ್ ನಮ್ಮ ಪ್ರಶಾಂತ್ಗೆ ಹಂಗೆ ಪಾಸ್ ಮಾಡಿ ಅವರ ಅಭಿಪ್ರಾಯ ಏನಂತ ಕೇಳೋಣ. ಕೊಡಿ ಇಲ್ಲಿ ವಿಡಿಯೋ ಬರುತ್ತೆ. ಇನ್ನೊಂಚೂರು ಮುಂದೆ ಗ್ಲಾಸ್ ಹಾಕ್ಕೊಡಿ. ಓಕೆ, ಅವ್ರ ಡ್ರೈವರ್ ಇದ್ದಾರೆ, ಕೊಡಿಲಿ. ಸೊ ಗೈಸ್ ಇವರೆಲ್ಲ ಹೇಳ್ತಾ ಇದ್ದಾರೆ. ನಾನು ಮಾತಾಡ್ತೀನಿ. ಸೊ ಗೈಸ್ ಇವರೆಲ್ಲ ಹೇಳ್ತಾವ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಎಕ್ಸಿಕ್ಯೂಟ್ ಆಗೋಯ್ತು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಬಟ್ ಎಲ್ಲದ್ದು ಸ್ಟಾರ್ಟ್ ಮಾಡಿದ್ ನಾನೇ. ಯಾಕೆ ಗೊತ್ತಾ, ಇವ್ರು ಅವತ್ತು ಗೋವಾಗ ಹೋಗೋಣ ಅಂತಿದ್ರು. ಎಷ್ಟು ಸತಿ ಲೋಕಲ್ ಮಾಡ್ತಿರೋ, ಬಂದ್ರು ಇಂಟರ್ನ್ಯಾಷನಲ್ ಮಾಡೋಣ ಅಂತ ಒಪ್ಪಿಸ್ಬಿಟ್ಟೆ. ಈಗ ಎಲ್ಲಾನು ತಗೊಂಡು ಅಭಿ ಪ್ರವೀಣ್ ಇಬ್ರು ಪ್ಲಾನ್ ಮಾಡಿ ಎತ್ತಕ ಬಂದ್ಬಿಟ್ಟವ್ರೆ. ಸೊ ವಿ ಹ್ಯಾಡ್ ಆಲ್ ಗುಡ್ ಟ್ರಿಪ್. ನಾವು ಒಂದಿನ ವೇಸ್ಟ್ ಆಯ್ತು, ಆದ್ರೂ ಪರವಾಗಿಲ್ಲ. ಬಟ್ ಸ್ಟಿಲ್ ವಿ ಆರ್ ಎಕ್ಸೈಟೆಡ್ ಫಾರ್ ನೆಕ್ಸ್ಟ್ 4-5 days. ಆದ್ರೂ ತುಂಬಾ ಬಾಟ್ ಖಾಲಿ ಆಗಿದೆ. ಫಸ್ಟ್ ದಿನನೇ ವೇಸ್ಟ್ ಆಗಿದ್ದ ದಿನನೇ. ಫುಡ್ಗೆ ಜಾಸ್ತಿ ಕಷ್ಟ ಆಯ್ತು. ಇವತ್ತು ನೋಡೋಣ ಟೈಗರ್ ಬಾಟ್ ಅದು ಇದು. ಅದೇನೋ ಟೈಗರ್ ಅಲ್ಲೇ ತೋರಿಸಿ. ಟೈಗರ್ ಪಾರ್ಕ್ ರೈಟ್ ಅಲ್ಲೇ ಇದೆ. ಅದೆಲ್ಲೋ ಆ ಕಡೆ ಟೈಗರ್ ಪಾರ್ಕ್ ಇದೆಯಂತೆ. ಟೈಗರ್ ಪಾರ್ಕ್ ಇದೆಯಂತೆಲ್ಲ. ಹೋಗ್ಬಿಟ್ಟು ಟೈಗರ್ ಜೊತೆ ಒಂಚೂರು ಆಟ ಆಡ್ಕೊಂಡ್ ಬರ್ತೀವಿ. ಒಂದ್ ನಿಮಿಷ ಇರೋ, ಅಲ್ಲೋ ಟೈಗರ್ ಜೊತೆ ಆಟ ಆಡ್ಕೊಬರೋಣ. ಆಟ ಆಡ್ಕೊಂಡ್ ಬಂದು ಆಮೇಲೆ ಬೇರೆ ಏನೇನಿದೆ ಎಲ್ಲ ಮಾಡೋಣ. ಓಕೆ. ಸ್ವಲ್ಪ ಊಟಕ್ಕೆ ಸ್ವಲ್ಪ ಪ್ರಾಬ್ಲಮ್. ಅಭಿ ಇದಾರೆ, ಅಭಿ ಹತ್ರ ಕೇಳ್ಕೊಂಡು ಎಲ್ಲ ಏನೇನೋ ಮಾಡ್ತಾರೆ. ಓಕೆ. ಆಮೇಲೆ ನೋಡೋಣ, ಸಂಜೆ ಒಂದು ಡಿಸ್ಕಸ್ ಮಾಡೋಣ ಏನೇನಾಯ್ತು ಅಲ್ಲೆಲ್ಲ ಹೋಗಿದ್ದಲ್ಲ ಅಂತ. ಹೋಗ್ಬಿಟ್ಟು ಓಕೆ. ನೋಟು ಅರ್ಜುನ್ ಫೈನಲ್ ಕನ್ಕ್ಲೂಷನ್. ಯಸ್. ಇದು ಗೈಸ್ ನಮ್ಮ ಜರ್ನಿ ಟ್ರಿಪ್ ಸ್ಟಾರ್ಟಿಂಗ್ ಡೇ. ನೋಡೋಣ ಈಗ ಹೋಗ್ತಾ ಇರೋ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ಹೇಗಿರುತ್ತೆ, ಏನು ಹೇಗೆ ಎಂಜಾಯ್ ಮಾಡ್ತೀವಿ, ಹೇಗೆ ಫನ್ ಎಲ್ಲ ಇರುತ್ತೆ. ಓಕೆ, ಲೆಟ್ಸ್ ಗೋ. ಈಗ ನಾವು ವಾಂಗ್ಚೂ ಗಾರ್ಡನ್ಗೆ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ, ತುಂಬ ಕ್ರೌಡ್ ಇದೆ ನೋಡೋ ಹಾಗೆ. ಸೊ ಲೆಟ್ಸ್ ಸಿ. ಇಲ್ಲಿ ವಾಂಗ್ಚೂ ಗಾರ್ಡನ್ಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ಸೊ ಎಷ್ಟಿದೆ ಪ್ಯಾಕೇಜು ಎಲ್ಲ ವಿಚಾರಿಸೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಪ್ರವೀಣ್, ಫೋಟೋಸು ಬಾ. ಟಿಕೆಟ್ ಎಷ್ಟಿದೆ ನೋಡೋಣ. ನಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಟಿಕೆಟ್ ಕೇಳ್ಕೊಂಡು ಹೋಗೋಣ. ಇದು ಸೂಪರ್ ಆಗಿದೆ.
that's 3D. Nice ಅಲ್ಲ. ಚೆನ್ನಾಗಿದೆ. ಇಲ್ಲಿ ಎಂಟ್ರಿ ಟಿಕೆಟು ಇದೆ. ಗಾರ್ಡನ್ ಅದೇ ಶೋ. ನುಂಗ್ ನೂಚ್ ಟ್ರಾಪಿಕಲ್ ಬಾಟನಿಕಲ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಶೋ ಕೂಡ ಇರುತ್ತಲ್ಲಿ, ಎಲಿಫೆಂಟ್ ಶೋ ನೋಡ್ತಾ ಇರ್ಬೋದು. ಸೊ ತುಂಬ ಜನ ಬಂದಿದ್ದಾರೆ. ಸೊ ಬಸ್ಸಸ್ಸಲ್ಲಿ ಬಂದಿದ್ದಾರೆ, ಸ್ಕೂಲ್ ಬಸ್ಸಸ್ಸು, ಸ್ಕೂಲ್ ಚಿಲ್ಡ್ರನ್ಸು ಎಲ್ಲ ಬಂದಿದ್ದಾರೆ. ಕ್ರೌಡ್ ಇದೆ ಇವತ್ತು. ಸೊ ವೀಕ್ ಡೇ ಅಂದರೂ ಸಿಕ್ಕಾಪಟ್ಟೆ ಕ್ರೌಡು. ಸೊ ಇಲ್ಲೆಲ್ಲ ಎಷ್ಟೆಷ್ಟೊತ್ತಿಗೆ ಟೈಮಿಂಗ್ಸ್ ಅಂತ ಎಲ್ಲ ಇರುತ್ತೆ. ಸೊ ಇದೇ ಟೈಮಿಂಗ್ಸ್ಗೆ ಸ್ಲಾಟ್ ಇರುತ್ತೆ, ಶೋ ಟೈಮ್ಸು. ಇದನ್ನೆಲ್ಲ ಬುಕ್ ಮಾಡಿಕೊಂಡು ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು, ಅವ್ರು ಡೈರೆಕ್ಟಾಗೂ ಬಂದು ಚೆಕ್ ಮಾಡಿ ಬುಕ್ ಮಾಡ್ಕೋಬೋದು. ಸಾಕಾಗಿ ಮಾಡಿದ್ದಾರೆ 3D. ಎಂಟ್ರಿ ತಗೋತಾ ಇದ್ದೀವಿ. ಎಲಿಫೆಂಟ್ ಶೋ ಥ್ಯಾಂಕ್ ಯು. ಇದೇ ಟಿಕೆಟು ಜುಂಗ್ಚು ಗಾರ್ಡನ್ಗೆ. ಸೈಟ್ ಸೀಯಿಂಗ್ ಮೂರು ಇನ್ಕ್ಲೂಡ್ ಇದೆ. ಇದು ಬಫೆಟ್ ಲಂಚ್ ಅನ್ಸುತ್ತೆ. ಇದು ಬಾಯ್ಸ್ ಆರ್ ಡಿಸ್ಕಸಿಂಗ್ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ. ಇಂಡಿಯನ್ 11:30 PM ಆಲ್ಮೋಸ್ಟ್ ಊಟ. ಸಿಗ್ತಾ ಪ್ರವೀಣ್? ಸೈಟ್ ಸೀಯಿಂಗಲ್ಲಿ ಶೋ, ಕಲ್ಚರ್ ಶೋ, ಎಲಿಫೆಂಟ್ ಶೋ, ಸೈಟ್ ಸೀಯಿಂಗ್ ಬಸ್ ಇಲ್ಲೇ ಇದೆ ನೋಡಿ. ಬಸ್ 11:30 ಇಂಡಿಯನ್ ಅಂತ ಏನೋ ಇದೆ. ಎಸ್, ನಾವಿದೇ ವಾಚ್ ಮಾಡಕ್ಕೆ ಹೋಗ್ತಾ ಇರೋದು ಇವಾಗ. ಊಟ ಅನ್ಸುತ್ತೆ ಇದು ಊಟ ಅನ್ಸುತ್ತೆ. ಇಂಡಿಯನ್ ಲಂಚ್ ಅಂತ. ಇದೇನಿದು? ಬ್ಯೂಟಿಫುಲ್ ಆಗಿ ಸೇವ್ ಮಾಡಿದ್ದಾರೆ.